ಮಕರ ರಾಶಿಯವರೇ, ನಾಳೆ ಫೆಬ್ರವರಿ 1 ಮಾಘ ಹುಣ್ಣಿಮೆ ಸಾಮಾನ್ಯ ದಿನವಲ್ಲ. ಈ ದಿನ ಬ್ರಹ್ಮಾಂಡವೇ ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಅಪ್ರತ್ಯಾಶಿತ ಬದಲಾವಣೆಗಳನ್ನು ತರಲು ಸಕ್ರಿಯವಾಗುತ್ತಿದೆ. ರವಿಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳಂತಹ ಅಪರೂಪದ ಸಂಯೋಗಗಳು ಈ ದಿನ ರೂಪುಗೊಳ್ಳುತ್ತಿವೆ. ಇವು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಯೋಗಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಪೂರ್ಣಿಮೆಯ ಸಮಯದಲ್ಲಿ ಮಕರ ರಾಶಿಯ ಸ್ಥಿತಿ ಅತ್ಯಂತ ಶಕ್ತಿಶಾಲಿಯಾಗಿದೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದರೆ ಅದು ಕೇವಲ ಪೂಜೆ ಅಲ್ಲ, ನಿಮ್ಮ ಜೀವನದಲ್ಲಿ ನಿಂತಿಕೊಂಡಿದ್ದ ದಾರಿಗಳನ್ನು ತೆರೆಯುವ ದಿವ್ಯ ಕೀಲಿಯಾಗುತ್ತದೆ. ಸನಾತನ ಪರಂಪರೆಯ ಪ್ರಕಾರ 2026 ಫೆಬ್ರವರಿ 1 ಬೆಳಿಗ್ಗೆ 5:52 ಫೆಬ್ರವರಿ 2 ಮಧ್ಯಾಹ್ನ 2:38 ಈ ಪೂರ್ಣಿಮೆ ವಿಶೇಷ ಪ್ರಭಾವ ಹೊಂದಿರುತ್ತದೆ. ಈ ಅವಧಿಯಲ್ಲಿ ಮಾಡಿದ ಸ್ನಾನ, ದಾನ, ಜಪ, ತಪಸ್ಸು ಮತ್ತು ಸಂಕಲ್ಪಗಳು ಅನೇಕ ಪಟ್ಟು ಫಲ ನೀಡುತ್ತವೆ. ಹೊರಗೆ ಎಲ್ಲವೂ ಶಾಂತವಾಗಿರುವಂತೆ ಕಂಡರೂ ಒಳಗೆ ಬ್ರಹ್ಮಾಂಡದ ಶಕ್ತಿಯ ಅಲೆ ನಿಮ್ಮ ಜೀವನದ ಅಡಿಪಾಯವನ್ನೇ ಕಂಪಿಸಬಹುದು. ಈ ಹುಣ್ಣಿಮೆಯ ನಂತರ ಮಕರ ರಾಶಿಯ ಜೀವನದಲ್ಲಿ 9 ಮಹತ್ವದ ಘಟನೆಗಳು ಸಂಭವಿಸಲಿದ್ದು, ಅವು ನಿಮ್ಮ ಚಿಂತನೆ, ದಿಕ್ಕು ಮತ್ತು ಭವಿಷ್ಯವನ್ನು ಶಾಶ್ವತವಾಗಿ ಬದಲಾಯಿಸುತ್ತವೆ. ನಾಳೆ ಮಾಘ ಹುಣ್ಣಿಮೆಯ ನಂತರ ಮಕರ ರಾಶಿಯವರ ವೃತ್ತಿ ಜೀವನದಲ್ಲಿ ಅಚ್ಚರಿಯ ಬೆಳವಣಿಗೆ ಆರಂಭವಾಗುತ್ತದೆ. ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು, ಮುಂದೂಡಲ್ಪಟ್ಟ ಪ್ರಾಜೆಕ್ಟ್ಗಳು ಮತ್ತು ಕೈತಪ್ಪುತ್ತಿದ್ದ ಅವಕಾಶಗಳು ಅಚಾನಕ್ ಚಲನೆಯಲ್ಲಿಗೆ ಬರುತ್ತವೆ. ಈ ಬದಲಾವಣೆ ನಿಧಾನವಾಗಿರುವುದಿಲ್ಲ, ಅದು ಅಪ್ರತೀಕ್ಷಿತವಾಗಿರುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆ, ಉನ್ನತ ಹುದ್ದೆ ಅಥವಾ ದೊಡ್ಡ ಒಪ್ಪಂದದ ರೂಪದಲ್ಲಿ ಈ ಅವಕಾಶ ಬರುವುದು. ಧೈರ್ಯ ಮತ್ತು ಸಿದ್ಧತೆ ಇರುವವರ ಜೀವನವನ್ನು ಇದು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವಾಗುತ್ತದೆ. ಈ ಹುಣ್ಣಿಮೆಯ ನಂತರ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 9 ಘಟನೆಗಳು ನಡೆಯುತ್ತವೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಘಟನೆ, ನಾಳೆ ಮಾಘ ಹುಣ್ಣಿಮೆಯ ನಂತರ ಮಕರ ರಾಶಿಯವರೇ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ದುರ್ಬಲತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ವಕ್ರ ಬೃಹಸ್ಪತಿಯ ದೃಷ್ಟಿ ದ್ವಾದಶ ಭಾವದ ಮೇಲೆ ಇರುವುದರಿಂದ ನಿಮ್ಮ ಖರ್ಚುಗಳು ನಿರಂತರವಾಗಿ ಹೆಚ್ಚಾಗುತ್ತವೆ. ಈ ಖರ್ಚುಗಳು ಬಹುಪಾಲು ಶುಭ ಮತ್ತು ಸತ್ಕಾರ್ಯಗಳಿಗೆ ಸಂಬಂಧಿತವಾಗಿರುತ್ತವೆ. ಪೂಜೆ, ಧಾರ್ಮಿಕ ಕಾರ್ಯಗಳು, ದಾನ ಧರ್ಮದಂತಹ ಕಾರ್ಯಗಳಿಗೆ ಹಣ ಹೋಗುತ್ತದೆ. ಆದರೆ ಖರ್ಚು ಹೆಚ್ಚಾದ ಪರಿಣಾಮವಾಗಿ ನಿಮ್ಮ ಆರ್ಥಿಕ ಸಮತೋಲನದ ಮೇಲೆ ಅದರ ಪರಿಣಾಮ ಕಾಣಿಸಿಕೊಳ್ಳುತ್ತದೆ. ತಿಂಗಳ ಆರಂಭದಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಮೊದಲ ಭಾವದಲ್ಲಿ ಹಾಗೂ ರಾಹು 2ನೇ ಭಾವದಲ್ಲಿ ಇರುವುದರಿಂದ ಹಣ ಸಂಗ್ರಹಿಸುವಲ್ಲಿ ಅಡೆತಡೆಗಳು ಎದುರಾಗಬಹುದು. ನೀವು ಗಳಿಸುವ ಹಣವನ್ನೇ ಬೇರೆ ಬೇರೆ ಮಾರ್ಗಗಳಿಂದ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇದರಿಂದ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿ ತಾತ್ಕಾಲಿಕ ಹಣಕಾಸಿನ ಒತ್ತಡ ಅನುಭವಿಸಬೇಕಾಗಬಹುದು. ಆದರೆ ತಿಂಗಳ ಉತ್ತರಾರ್ಧದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ದೊಡ್ಡ ಸವಾಲುಗಳ ನಡುವೆಯೂ ನೀವು ಹಣ ಸಂಗ್ರಹಿಸುವಲ್ಲಿ ಯಶಸ್ಸು ಸಾಧಿಸುವಿರಿ. 1ಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ನಿಮ್ಮ ಕೈ ಸೇರಬಹುದು. ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ, ಯಾರಿಗಾದರೂ ಕೊಟ್ಟ ಸಾಲ ಮರಳಿ ದೊರಕುವುದು ಅಥವಾ ಅಪ್ರತೀಕ್ಷಿತ ಆದಾಯದ ರೂಪದಲ್ಲಿ ಹಣ ಬರಬಹುದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸ್ಪಷ್ಟವಾಗಿ ಸುಧಾರಣೆ ಕಾಣುತ್ತದೆ. ಉದ್ಯೋಗದಲ್ಲಿರುವವರಿಗೆ ಸಂಬಳ ಹೆಚ್ಚಳವಾಗುವ ಉತ್ತಮ ಯೋಗಗಳು ಕಾಣಿಸುತ್ತಿವೆ. ಇದರ ಪರಿಣಾಮವಾಗಿ ನಿಮ್ಮ ಆದಾಯ ಹೆಚ್ಚಾಗಿ ಹಣಕಾಸಿನ ಸ್ಥಿರತೆ ಮರಳಿ ಬರುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಸಹ ನಿಧಾನವಾಗಿ ಲಾಭದ ದಾರಿ ತೆರೆದುಕೊಳ್ಳುತ್ತಿದ್ದು, ಮುಂದಿನ ದಿನಗಳಲ್ಲಿ ಆರ್ಥಿಕ ಭದ್ರತೆ ಹೆಚ್ಚುವ ಸೂಚನೆಗಳು ಸ್ಪಷ್ಟವಾಗುತ್ತವೆ. 2. ನಾಳೆ ಮಾಘ ಹುಣ್ಣಿಮೆಯ ನಂತರ ಫೆಬ್ರವರಿ 2026 ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ. ತಿಂಗಳ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ 4 ಗ್ರಹಗಳ ಪ್ರಭಾವ ಇರುವುದರಿಂದ ಹಾಗೂ ಷಷ್ಠ ಭಾವದಲ್ಲಿ ವಕ್ರ ಬೃಹಸ್ಪತಿ ಮತ್ತು ಅಷ್ಟಮ ಭಾವದಲ್ಲಿ ಕೇತು ಇರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಕುಸಿತ ಕಾಣಿಸಿಕೊಳ್ಳಬಹುದು. ಕೇತು ಅಷ್ಟಮ ಭಾವದಲ್ಲಿರುವುದರಿಂದ ಗುಪ್ತ ರೋಗಗಳು, ಪಿತ್ತ ಪ್ರಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಪೈಲ್ಸ್ ರೀತಿಯ ತೊಂದರೆಗಳು ಕಾಡುವ ಸಾಧ್ಯತೆ ಇದೆ. ಬೃಹಸ್ಪತಿಯ ಪ್ರಭಾವದಿಂದ ಲೀವರ್ ಮತ್ತು ದೊಡ್ಡ ಆಂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು.
ಮೊದಲ ಮತ್ತು ಎರಡನೇ ಭಾವಗಳ ಮೇಲೆ ಗ್ರಹಗಳ ತೀವ್ರ ಪ್ರಭಾವ ಇರುವುದರಿಂದ ಆಹಾರದಿಂದ ಉಂಟಾಗುವ ಸಮಸ್ಯೆಗಳು ಅಥವಾ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಆಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಮೂರನೇ ಭಾವದಲ್ಲಿರುವ ಶನಿಯಿಂದ ಆಲಸ್ಯ ಹೆಚ್ಚಾಗುವ ಸೂಚನೆ ಇದೆ. ಆದರೆ ಆಲಸ್ಯ ಆರೋಗ್ಯಕ್ಕೆ ಹಾನಿಕರಕವಾಗಬಹುದು. ಪ್ರತಿದಿನ ಬೆಳಗಿನ ನಡಿಗೆ, ವ್ಯಾಯಾಮ ಮತ್ತು ಧ್ಯಾನ ಮಾಡಿದರೆ ದೈಹಿಕ ಹಾಗೂ ಮಾನಸಿಕ ಸಮತೋಲನ ಬಲವಾಗುತ್ತದೆ. ಲಘು ಆಹಾರ ಸೇವನೆ, ಹೆಚ್ಚು ದ್ರವ ಪದಾರ್ಥಗಳ ಸೇವನೆ ಮತ್ತು ಅತಿ ಬಿಸಿ ಅಥವಾ ಅತಿ ತಣ್ಣನೆಯ ಆಹಾರವನ್ನು ತಪ್ಪಿಸಿದರೆ ಆರೋಗ್ಯದಲ್ಲಿ ಸ್ಪಷ್ಟವಾದ ಲಾಭ ಕಂಡುಬರುತ್ತದೆ. ಮೂರನೇ ಘಟನೆ, ಮಕರ ರಾಶಿಯವರೇ, ಪ್ರೇಮ ಸಂಬಂಧದಲ್ಲಿರುವವರಿಗೆ ಫೆಬ್ರವರಿ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ. ಪಂಚಮ ಭಾವದ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ಬುಧ, ಸೂರ್ಯ ಮತ್ತು ಮಂಗಳನೊಂದಿಗೆ ಮೊದಲ ಭಾವದಲ್ಲಿದ್ದು 6ನೇ ತಾರೀಕಿನಿಂದ 2ನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಪ್ರೇಮ ವಿಚಾರಗಳಲ್ಲಿ ಸಂತೋಷ ಮತ್ತು ತೃಪ್ತಿ ದೊರೆಯುತ್ತದೆ. ಪ್ರೀತಿ ದಿನೇ ದಿನೇ ಗಟ್ಟಿಯಾಗುತ್ತದೆ. ಪ್ರಿಯತಮನೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗುತ್ತದೆ ಹಾಗೂ ಹೆಚ್ಚು ಸಮಯ ಒಟ್ಟಿಗೆ ಕಳೆಯಲು ಸಾಧ್ಯವಾಗುತ್ತದೆ. ಸಣ್ಣ ಪ್ರವಾಸ ಅಥವಾ ಹೊರಗೆ ಹೋಗುವ ಯೋಗವೂ ಇದೆ. ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಪ್ರಿಯತಮನ ಬಗ್ಗೆ ಮನೆಯವರಿಗೆ ತಿಳಿಸಿ ಪರಿಚಯ ಮಾಡುವ ಸಾಧ್ಯತೆ ಇದೆ. ಇದರಿಂದ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ಶನಿಯ 3ನೇ ದೃಷ್ಟಿ ಪಂಚಮ ಭಾವದ ಮೇಲೆ ಇರುವುದರಿಂದ ಮಧ್ಯೆ ಮಧ್ಯೆ ಸ್ವಲ್ಪ ಅಡೆತಡೆಗಳು ಬರಬಹುದು. ಆದರೆ ನಿಮ್ಮ ಒಳ್ಳೆಯ ಚಿಂತನೆಯಿಂದ ಅವನ್ನು ಜಯಿಸಿ ಪ್ರಿಯತಮನಿಗೆ ಇನ್ನಷ್ಟು ಹತ್ತಿರವಾಗುವಿರಿ. ವಿವಾಹಿತರಾದವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ತಿಂಗಳ ಆರಂಭದಲ್ಲಿ 4 ಗ್ರಹಗಳ ಪ್ರಭಾವ ಸಪ್ತಮ ಭಾವದ ಮೇಲೆ ಇರುವುದರಿಂದ ಪ್ರೀತಿ ಇದ್ದರೂ ಸಹ ಅನಾವಶ್ಯಕ ಕೋಪ ಮತ್ತು ಮಾತಿನ ಗೊಂದಲ ಉಂಟಾಗಬಹುದು. ಇದರಿಂದ ಸಂಬಂಧದಲ್ಲಿ ಒತ್ತಡ ಬರಬಹುದು. ಈ ಸಮಯದಲ್ಲಿ ನಿಮ್ಮಿಬ್ಬರ ಆರೋಗ್ಯದ ಮೇಲೂ ಗಮನ ಅಗತ್ಯ, ಏಕೆಂದರೆ ಸಣ್ಣ ಅಸ್ವಸ್ಥತೆಗಳು ಕಾಡುವ ಸಾಧ್ಯತೆ ಇದೆ. ಗಂಡನ ಮನೆಯವರ ಹಸ್ತಕ್ಷೇಪ ಸಂಬಂಧಕ್ಕೆ ಸೂಕ್ತವಲ್ಲ. ಆದ್ದರಿಂದ ಅವರೊಂದಿಗೆ ಮಾತನಾಡುವಾಗ ಎಚ್ಚರಿಕೆ ಮತ್ತು ಸಂಯಮ ವಹಿಸುವುದು ಉತ್ತಮ. 4ನೇ ಘಟನೆ, ನಾಳೆ ಮಾಘ ಹುಣ್ಣಿಮೆಯ ನಂತರ ಈ ತಿಂಗಳು ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಶಾಂತಿ ಕಾಣಿಸಿಕೊಳ್ಳಬಹುದು. ಗ್ರಹಗಳ ಪ್ರಭಾವದಿಂದ ಆರಂಭದಲ್ಲಿ ಪರಿಸ್ಥಿತಿ ಒಳ್ಳೆಯದಾಗಿದ್ದರೂ ಕೋಪ ಮತ್ತು ಆಧಿಪತ್ಯದ ಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ಆಸ್ತಿ ಅಥವಾ ಮನೆ ಖರೀದಿಗೆ ಅನುಕೂಲಕರ ಸಮಯವಾಗಿರುತ್ತದೆ. ಆದರೆ ತಿಂಗಳ ಉತ್ತರಾರ್ಧದಲ್ಲಿ ಕುಟುಂಬದವರೊಂದಿಗೆ ಮಾತಿನ ತಕರಾರುಗಳು ಉಂಟಾಗಬಹುದು. ಆದ್ದರಿಂದ ಸ್ವಭಾವ ಮತ್ತು ಆರೋಗ್ಯದ ಮೇಲೆ ಎಚ್ಚರಿಕೆ ಅಗತ್ಯ. ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಸ್ನೇಹಪೂರ್ಣವಾಗಿದ್ದರೂ ಅವರ ಆರೋಗ್ಯದ ಕಡೆ ಗಮನ ನೀಡಿ ಹಾಗೂ ಅವಶ್ಯಕ ಸಮಯದಲ್ಲಿ ಸಹಾಯ ಮಾಡುವ ಮನೋಭಾವ ಇಟ್ಟುಕೊಳ್ಳುವುದು ಉತ್ತಮ. 5ನೇ ಘಟನೆ, ಪ್ರಯಾಣ ಮತ್ತು ಜೀವನದ ದಿಕ್ಕು. ಕೆಲವು ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಅಚಾನಕ್ ಪ್ರಯಾಣ ಅಥವಾ ದೂರದ ಸ್ಥಳಕ್ಕೆ ತೆರಳುವ ಅವಕಾಶ ದೊರಕಬಹುದು. ಈ ಪ್ರಯಾಣವು ಕೇವಲ ಕೆಲಸ ಅಥವಾ ವೈಯಕ್ತಿಕ ಕಾರಣಗಳಿಗೆ ಮಾತ್ರ ಸೀಮಿತವಾಗಿರದೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ವದ ಅನುಭವವಾಗುವ ಸಾಧ್ಯತೆ ಇದೆ. ಹೊಸ ಪರಿಸರ, ಹೊಸ ಜನರು ಮತ್ತು ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆಯಲಿದ್ದು ಇದನ್ನು ನೀವು ಜೀವನದ ಹೊಸ ಅಧ್ಯಾಯದ ಆರಂಭವಾಗಿ ಅನುಭವಿಸಬಹುದು. ಈ ಸಂದರ್ಭದಲ್ಲಿ ಕೆಲವು ದೊಡ್ಡ ಮತ್ತು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಮೊದಲಿಗೆ ಸ್ವಲ್ಪ ಗೊಂದಲ ಅಥವಾ ಭಯ ಕಂಡು ಬಂದರೂ ಧೈರ್ಯ ಮತ್ತು ಪೂರ್ವ ತಯಾರಿಯೊಂದಿಗೆ ಮುಂದುವರೆದರೆ ಈ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಗಟ್ಟಿಯಾದ ನೆಲೆಯನ್ನು ನಿರ್ಮಿಸಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ನಿಮ್ಮನ್ನು ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸಲಿದ್ದು ಈ ಪ್ರಯಾಣವು ನಿಮ್ಮ ಜೀವನದಲ್ಲಿ ಸ್ಮರಣೀಯ ತಿರುವಾಗಿ ಉಳಿಯಲಿದೆ. 6ನೆಯ ಘಟನೆ, ಸ್ನೇಹ ಮತ್ತು ಸಾಮಾಜಿಕ ಜೀವನ. ಮಾಘ ಹುಣ್ಣಿಮೆಯ ನಂತರ ಮಕರ ರಾಶಿಯವರೇ, ನಿಮ್ಮ ಸ್ನೇಹ ಮತ್ತು ಸಾಮಾಜಿಕ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇದುವರೆಗೂ ದೂರವಾಗಿದ್ದ ಅಥವಾ ಸಂಪರ್ಕ ಕಡಿಮೆಯಾಗಿದ್ದ ಹಳೆಯ ಸ್ನೇಹಗಳು ಮತ್ತೆ ಜೀವಂತವಾಗಬಹುದು ಮತ್ತು ಸಂಬಂಧಗಳು ಹಿಂದಿನಗಿಂತಲೂ ಗಟ್ಟಿಯಾಗುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಸ್ನೇಹಿತರು, ಪ್ರಭಾವಶಾಲಿ ವ್ಯಕ್ತಿಗಳು ಅಥವಾ ಉಪಯುಕ್ತ ಸಹಭಾಗಿತ್ವಗಳು ಅಚಾನಕ್ ಪ್ರವೇಶಿಸಬಹುದು. ಈ ಬದಲಾವಣೆಗಳು ಪೂರ್ವ ನಿಯೋಜಿತವಾಗಿರದೆ ಅಪ್ರತೀಕ್ಷಿತವಾಗಿ ಸಂಭವಿಸುವುದರಿಂದ ನೀವು ಮುಕ್ತ ಮನಸ್ಸಿನಿಂದ, ಅಹಂಕಾರವಿಲ್ಲದೆ ಮತ್ತು ಧನಾತ್ಮಕ ದೃಷ್ಟಿಯಿಂದ ನಡೆದುಕೊಂಡರೆ ಇದರ ಸಂಪೂರ್ಣ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಮಾತು, ಚಿಂತನೆ ಮತ್ತು ವ್ಯಕ್ತಿತ್ವಕ್ಕೆ ಸಾಮಾಜಿಕ ವಲಯದಲ್ಲಿ ಹೆಚ್ಚು ಗೌರವ ದೊರೆಯಲಿದ್ದು ನಿಮ್ಮ ಪ್ರಭಾವವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಈ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹ ಸಹಾಯಕವಾಗುವ ಸಾಧ್ಯತೆ ಇದೆ. 7ನೇ ಘಟನೆ, ಶಿಕ್ಷಣ ಮತ್ತು ಕೌಶಲ್ಯ ವೃದ್ಧಿ.
ಈ ಹುಣ್ಣಿಮೆಯ ನಂತರ ನಿಮ್ಮ ಬೌದ್ಧಿಕ ಶಕ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಗಮನಾರ್ಹ ಬದಲಾವಣೆಗಳು ಆರಂಭವಾಗುತ್ತವೆ. ಹೊಸ ಶಿಕ್ಷಣ, ವೃತ್ತಿಪರ ತರಬೇತಿ, ತಂತ್ರಜ್ಞಾನ ಅಥವಾ ವಿಶೇಷ ಕೌಶಲ್ಯಗಳನ್ನು ಕಲಿಯಲು ಇದು ಅತ್ಯಂತ ಅನುಕೂಲಕರ ಸಮಯವಾಗಿರುತ್ತದೆ. ಹಿಂದೆ ಕಠಿಣವಾಗಿತ್ತು ಅಥವಾ ಅಸಾಧ್ಯವೆಂದು ತೋರುತ್ತಿದ್ದ ಗುರಿಗಳು ಈಗ ಸ್ಪಷ್ಟವಾಗಿ ನಿಮ್ಮ ಕೈಗೆಟುಕುವಂತದ್ದಾಗುತ್ತದೆ. ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತು ಕಲಿಕೆಯ ಆಸಕ್ತಿ ಹೆಚ್ಚಾಗುವುದರಿಂದ ನೀವು ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೀರಿ. ಉತ್ಸಾಹ, ಶಿಸ್ತು ಮತ್ತು ನಿರಂತರ ಪ್ರಯತ್ನದೊಂದಿಗೆ ಮುಂದುವರೆದರೆ ಈ ಅವಧಿಯಲ್ಲಿ ನೀವು ಪಡೆದುಕೊಳ್ಳುವ ಜ್ಞಾನ ಮತ್ತು ಕೌಶಲ್ಯಗಳು ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೂ ಮತ್ತು ಜೀವನದ ಸ್ಥಿರತೆಗೆ ಬಲವಾದ ಅಡಿಪಾಯವಾಗುತ್ತವೆ. 8ನೇ ಘಟನೆ, ಹಣಕಾಸು ಕ್ಷೇತ್ರದಲ್ಲಿ ಬದಲಾವಣೆ. ಹುಣ್ಣಿಮೆಯ ನಂತರ ಮಕರ ರಾಶಿಯವರ ಹಣಕಾಸು ಜೀವನದಲ್ಲಿ ಅಚಾನಕ್ ಚಲನೆ ಮತ್ತು ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಇದುವರೆಗೂ ನಿಂತಿದ್ದ ಹಣ ಕೈ ಸೇರಬಹುದು, ಹಳೆಯ ಹೂಡಿಕೆಗಳಿಂದ ಲಾಭ ಬರಲು ಆರಂಭವಾಗಬಹುದು ಅಥವಾ ಸಂಪೂರ್ಣವಾಗಿ ಹೊಸ ಆದಾಯದ ಮೂಲಗಳು ನಿಮ್ಮ ಮುಂದೆ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಕೆಲವರಿಗೆ ನಿರೀಕ್ಷಿಸದ ಬೋನಸ್, ಪ್ರೋತ್ಸಾಹದ ಅಥವಾ ಹೆಚ್ಚುವರಿ ಆದಾಯವು ದೊರಕಬಹುದು. ಇದರಿಂದ ಆರ್ಥಿಕವಾಗಿ ಸ್ವಲ್ಪ ಹಗುರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಈ ಸಮಯದಲ್ಲಿ ಆತುರ, ಅತಿಯಾದ ಆಸೆ ಅಥವಾ ಲೋಭದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವ ಮೊದಲು ಯೋಚನೆ, ಪರಿಶೀಲನೆ ಮತ್ತು ಸಲಹೆ ಅಗತ್ಯ. ಜಾಣ್ಮೆ, ಶಿಸ್ತು ಮತ್ತು ದೂರದೃಷ್ಟಿಯೊಂದಿಗೆ ನಡೆದುಕೊಳ್ಳುವವರು ಈ ಅವಧಿಯಲ್ಲಿ ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿ ದೀರ್ಘಕಾಲದ ಸ್ಥಿರತೆಯನ್ನು ಸಾಧಿಸುವರು. 9ನೇ ಘಟನೆ, ಜೀವನದ ನಿರ್ಣಾಯಕ ತಿರುವು. ಮಾಘ ಹುಣ್ಣಿಮೆಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ಒಂದು ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಕ್ಷಣ ಪ್ರಾರಂಭವಾಗುತ್ತದೆ. ಈ ತಿರುವು ಕೇವಲ ಹೊರಗಿನ ಘಟನೆಗಳಿಗೆ ಮಾತ್ರ ಸೀಮಿತವಾಗದೆ ನಿಮ್ಮ ಚಿಂತನೆ, ದೃಷ್ಟಿಕೋನ ಮತ್ತು ಜೀವನದ ದಿಕ್ಕನ್ನೇ ಶಾಶ್ವತವಾಗಿ ರೂಪಾಂತರಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಕೆಲವರಿಗೆ ಅಚಾನಕ್ ದೊಡ್ಡ ಗೌರವ, ಹೊಸ ಸ್ಥಾನಮಾನ ಅಥವಾ ಮಹತ್ವದ ಜವಾಬ್ದಾರಿಗಳು ದೊರಕಬಹುದು. ಇದರಿಂದ ಸಮಾಜದಲ್ಲಿನ ನಿಮ್ಮ ಗುರುತು ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಈ ಬದಲಾವಣೆ ನಿಮ್ಮೊಳಗಿನ ಆತ್ಮವಿಶ್ವಾಸ, ಸಹನ ಶಕ್ತಿ ಮತ್ತು ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ ನೀವು ಎಷ್ಟರ ಮಟ್ಟಿಗೆ ಸಾಮರ್ಥ್ಯ ಹೊಂದಿದ್ದೀರಿ ಎಂಬುದನ್ನು ನಿಮಗೆ ಅರಿವಾಗುವಂತೆ ಮಾಡುತ್ತದೆ. ಮಕರ ರಾಶಿಯವರೇ, ಈಗ ನಿಮ್ಮ ಭಾಗ್ಯವು ಗ್ರಹಗಳಿಗಿಂತಲೂ ಹೆಚ್ಚು ನಿಮ್ಮ ಜಾಗೃತಿ, ಸ್ಪಷ್ಟ ನಿರ್ಧಾರ ಮತ್ತು ಧೈರ್ಯದ ಮೇಲೆ ಅವಲಂಬಿತವಾಗಿದೆ. ಸಜ್ಜಾಗಿರಿ, ಎಚ್ಚರದಿಂದ ನಡೆಯಿರಿ ಮತ್ತು ಎದುರಾಗುವ ಈ 9 ಘಟನೆಗಳನ್ನು ನಿಮ್ಮ ಜೀವನದ ಅತ್ಯಂತ ಸಕಾರಾತ್ಮಕ ಹಾಗೂ ಸ್ಮರಣೀಯ ತಿರುವಾಗಿ ರೂಪಿಸಿಕೊಳ್ಳಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.